ಇವತ್ತು ಅಮರೇಗೌಡ ಬಯ್ಯಾಪುರ ಅವರು ಹೇಳಿದಾಗೆ ವೀರಶೈವ ಸಮಾಜವನ್ನು ಸಂಘಟನೆ ಆಗಬೇಕು, ವೀರಶೈವದ ಒಳಪಂಗಡಗಳನ್ನು ಒಗ್ಗೂಡಿಸ್ಬೇಕನ್ನುವಂಥ ಮಾತನ್ನು ಈ ಸಂದರ್ಭ ನಾನು ಕೂಡ ಆ ವಿಚಾರವನ್ನು ಸ್ಮರಿಸಿ ಇವತ್ತು ಬಣಜಿಗ ಸಮಾಜದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕುಷ್ಟಗಿಯಲ್ಲಿ, ನಾನು ಬಹುತೇಕ ಕುಷ್ಟಗಿ ಕಾರ್ಯಕ್ರಮ ಒಮ್ಮೆ ಬಂದೇ ಇಲ್ಲ, 1000 ಸಲ ಈ ರೋಡಿಗೆ ಅಡ್ಡಾಡಿದ್ರು. ಆದರೆ ನಮ್ಮ ದೊಡ್ಡನಗೌಡರು ಶಾಸಕರು ಹೇಳಿದ್ರು, ಓ ಶೆಟ್ರ್ ಬರಬೇಕು ನೀವು ಅವರು ಆಯ್ತು ರೀ ಅಂದ್ರೆ, ಯಾಕಂದ್ರೆ ಇದೇ ರೋಡ್ ಅಡ್ಡಾಡ್ಬೇಕಲ್ಲ, ನಾವು ಇದೇ ರೋಡ್ ಅಡ್ಡಾಡ್ಬೇಕು ಅಂತೆಲ್ಲ ಹೇಳ್ತಿದ್ವಿ, ನಮ್ಗೆ ಚಾಟಿ ಮಾಡ್ತಿದ್ವಿ. ನಾನು ಶಾಸಕರಿದ್ದಾಗ ಅವರು ಶಾಸಕರಿದ್ದಾಗ ನಾ ಸುಮ್ಮನೆ ಹರಟಿ ಹೊಡಿ ಮುಂದಾಗ ಗೌಡ ನೋಡು ನನ್ನನ್ನು, ಶೆಟ್ ಹುಷಾರ, ನಮ್ಮ ರೋಡ್ ಮೇಲೆ ಹೋಗ್ಬೇಕು ನಿಂತ ಬಿಜಾಪುರಕ್ಕೆ ಹೋಗ್ಬೇಕು, ನಮ್ಮ ಊರಿನ ಹ್ಯಾಶ್ ಹೋಗ್ಬೇಕು, ನೀವು ನೋಡಿ ನಾವು ಬಿಡಂಗಿಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಅಜ್ಜಿ ನಾವು ಕಾರ್ಯಕ್ರಮ ಬಂದೀವಿ. ಈಗ ಬರಬೇಕಂದ್ರೆ ಒಂದು ಸಮಾಜದ ಪ್ರೀತಿ ವಾತ್ಸಲ್ಯ ನಮ್ಮ ಗೌಡರು ಇದೇ ರೋಡಿಗೆ ನೋಡಿ ಆಮೇಲೆ ಬೆಂಗಳೂರಿಗೆ ಹೋಗೋಕ್ಕೆ ಬಿಡಂಗಿಲ್ಲ ಅನ್ನೋಣ ಬರಲೇಬೇಕಾಗಿತ್ತು. ಯಾಕಂದ್ರೆ ಇವತ್ತು 8 ಲಗ್ನ ಇದ್ದು ನಮ್ಮಲ್ಲಿ. 8 ಲಗ್ನ ರಮೇಶ್ ಅಣ್ಣವ್ರು ಹೇಳಿದ್ರು, ನನಗೊಂದು 10 ಲಗ್ನ ಅಪ್ಪನ ಎಲ್ಲ ಬಿಟ್ಟು ಬಂದೀನಿ. ಹೀಗಾಗಿ ನಾವು ಇವತ್ತು ಭಾಳಷ್ಟು ಸಂತೋಷದಿಂದ, ಇದರ ಯಾವುದೇ ವಿಧಿ ಇಲ್ಲ, ಭಾಳಷ್ಟು ಸಂತೋಷದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿ, ನಮ್ಮ ಸಮಾಜದ ಬಂಧುಗಳು ಯಾವ ರೀತಿ ಬೆಳೆದು ಬಂದಿದ್ದಾರೆ, ಯಾವ ರೀತಿ ಸಂಪರ್ಕದಲ್ಲಿದ್ದಾರೆ, ಯಾವ ರೀತಿ ಎಲ್ಲರ ಪ್ರೀತಿಗೆ ಪಾತ್ರದನ್ನುವಂಥದ್ದು ಈಗಾಗಲೇ ನಮ್ಮ ಸಹೋದರಿಯರು ಭಾಳಷ್ಟು ವಿವರವಾಗಿ ಮಾತನಾಡುವ ವಿಚಾರದಲ್ಲಿ ಹೇಳಿದ್ದಾರೆ. ಯಾಕಂದರೆ ಈ ರಾಜ್ಯದಲ್ಲಿ ಲಿಂಗಾಯತರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಪಕ್ಷದಿಂದ ಆದವರು ಯಾವ್ದ್ರದ ಬಣಜಿ ಸಮಾಜದವರು ಅನ್ನುವಂಥದ್ದು ಸಂದರ್ಭದಲ್ಲಿ ಹೇಳಿ ಬಯಸ್ತಾರೆ. ಇಷ್ಟೊಂದು ಸಂಖ್ಯೆಯಲ್ಲಿ ಯಾಕಾದರೂ ಭಾಳಷ್ಟು ಸಂಖ್ಯೆಯಲ್ಲಿ ಜನಸಂಖ್ಯೆ ಇಲ್ಲ, ನಮಗೂ ಭಾಳಷ್ಟು ಸಂಖ್ಯೆ ಇಲ್ಲ ಅಂದರೂ ಕೂಡ ಎಲ್ಲ ಸಮಾಜ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ದಕ್ಕೆ ಇವತ್ತು ರಾಜ್ಯದ ಜನತೆ ಇವತ್ತು ಮುಖ್ಯಮಂತ್ರಿ ಪಟ್ಟಕ್ಕೆ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಏರಿಸುವಂಥ ಆಯಿತು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾರೆ. ಯಾಕೆ ಎಲ್ಲ ಸಂಘ ಸಂಸ್ಥೆಗಳು ಪ್ರತಿಯೊಂದು ಜಿಲ್ಲೆಯಲ್ಲಿ ಎಷ್ಟು ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಬೆಳೆದಿದ್ದಾವೆ, ಅದಕ್ಕೆಲ್ಲ ಮೂಲ ಕಾರಣ ಬಣಜಿ ಸಮಾಜದವರು ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಬೇಕು. ಇದು ಯಾಕೆ ಆಗಕ್ಕೆ ಸಾಧ್ಯ ಆಯಿತು ಅಂದ್ರೆ, ಶಿಸ್ತಿನ ಸಮಾಜದವರು, ಸಮಾಧಾನ ಇದ್ದಂಥವ್ರು, ಲೆಕ್ಕಪತ್ರದಲ್ಲಿ ಅಚ್ಚುಕಟ್ಟಿನ ಇದ್ದಂಥವ್ರು, ಜಿಪುಣರು ಅಂದ್ರೆ ವೈರೀತಿ ಹಾಳು ಮಾಡೋಂಗಿಲ್ಲ. ಎಷ್ಟು ಖರ್ಚು ಮಾಡಬೇಕು ಅಷ್ಟೇ ಖರ್ಚು ಮಾಡೋದಕ್ಕೆ ಸುಮ್ಮನೆ ಜಿಪುಣರು ಅಂತ ಅದ್ರ ಹೆಸರು ಹಾಳು ಮಾಡ್ಬೇಕು ಹೊರಟು ಬಿಟ್ರೆ ನಾವು. ಯಾಕಂದ್ರೆ ಸಿಕ್ಕಾಪಟ್ಟೆ ಖರ್ಚು ನಾನು ಉಮೇಶ್ ಅಣ್ಣ ಮಾಡ್ಬೋದು, ರಮೇಶ್ ಕತ್ತಿ ನಮ್ಮದು ಸ್ವಲ್ಪ ಸ್ಟೈಲ್ ಬೇರೆ, ಬಣಜಿರೊಳಗೆ ಸ್ವಲ್ಪ ಬೇರೆ ಅದೀವಿ, ಇಲ್ಲ ಅಂಗದಿಂದ ಅದೀವಿ. ಆದ್ರೆ ನಮ್ಮ ಮಂದಿ ಎಷ್ಟು ಖರ್ಚು ಮಾಡಬೇಕು ಅಷ್ಟೇ ಖರ್ಚು ಮಾಡ್ತಾರೆ. ಅದಕ್ಕೆ ಸಂಘ ಸಂಸ್ಥೆಗಳು ಬೆಳೆಯಕ್ಕೆ ಸಾಧ್ಯ. ಸಂಘ ಸಂಸ್ಥೆಗಳು ಬೆಳೀಬೇಕಂದ್ರೆ ರೊಕ್ಕನ ಬಾಳೆ ಮಾಡ್ಕೋತ ಹೋಗ್ಬೇಕಾಗ್ತದೆ, ಉಳಿಸ್ಬೇಕಾಗ್ತದೆ. ಎಷ್ಟು ಸಾಧ್ಯದ ಅಷ್ಟು ದುಡ್ಡನ್ನು ಕಡಿಮೆ ಖರ್ಚು ಮಾಡೋದಕ್ಕೆ ಜಿಪ್ಪಿಟ್ಟಿರ್ತಾರೆ. ಇದು ಕೆಟ್ಟ ಕೆಲಸ ಅಲ್ಲ, ಒಳ್ಳೆಯ ಕೆಲಸ. ಇದನ್ನು ಮುಂದುವರಿಸಲೇಬೇಕು. ಇದನ್ನು ಬಿಟ್ಟು ಹೋದ್ರೆ ನಮ್ಮನ್ನು ಯಾರೂ ಕೇಳೋಂಗಿಲ್ಲ. ನಾವು ಅಡ್ಡ ಖರ್ಚು ಮಾಡ್ಕೊತ ಹೋದೆವು, ಎಲ್ಲ ಕಡೆ ಇರುವಾಗ ಸಂಘ ಸಂಸ್ಥೆ ಇದ್ದಂಥ ದುಡ್ಡೆಲ್ಲ ಮತ್ತೊಬ್ಬರು ಎದಕ್ಕೆ ಖರ್ಚು ಮಾಡ್ಕೊತ ಹೋದೆವು ಅಂದ್ರೆ ನಮ್ಗೆ ಯಾವ ಸಂಘ ಸಂಸ್ಥೆ ಜವಾಬ್ದಾರಿನೂ ಯಾರೂ ಕೊಡೋಂಗಿಲ್ಲ. ನಾವೆಲ್ಲ ಸಮಾಜದಿಂದ ಒಳ್ಳೆಯ ಒಂದು ಸಂಬಂಧ ಹೊಂದೀವಿ. ಯಾರೇ ಒಂದು ಲಗ್ನಕ್ಕೆ ಕರೆದು ಕಾರಬಾರ ಮಾಡಿಕೊಟ್ರು ಅವ್ರಿಗೆ 4 ದುಡ್ಡು ಉಳಿಸ್ಕೊಟ್ಟು ಕೆಲಸ ಮಾಡಿ ಹೇಳಿ ಬರುವಂಥ ಜನನೇ ಬಣಜಿಗರು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಭಾಳಷ್ಟು ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತಾನೆ. ನಾವು ಶಿಸ್ತು ನಿಂತಿರೋರು, ಮತ್ತೊಬ್ಬರು ಉಸಾಬರು ಮಾಡೋಂಗಿಲ್ಲ, ಮತ್ತೊಬ್ಬರು ಇದರೊಳಗೆ ನಾವು ಭಾಗವಹಿಸೋಂಗಿಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ನಮ್ಗೇನು ಕೊಟ್ಟಂಥ ಜವಾಬ್ದಾರಿನ ಒಳ್ಳೆಯ ರೀತಿಯಿಂದ ನಿಭಾಯಿಸ್ಕೊಂಡು ಹೋಗುವಂಥ ಸಮಾಜನೇ ಬಣಜಿ ಸಮಾಜ ಅನ್ನುವಂಥ ಸಂದರ್ಭದಲ್ಲಿ ಹೇಳಿ, ಇವತ್ತು ಇದನ್ನು ಸಹಿಸ್ಕೊಳ್ಳಾರ್ದೆ ಯಾರ್ಯಾರು ಏನೇನು ಮಾತಾಡ್ತಿರ್ಬೇಕು, ಅದು ಭಾಳ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು. ಯಾರ್ಯಾರು ಏನೇನು ಮಾತಾಡ್ತಿರ್ತಾರೆ, ರಾಜಕೀಯ ಲಾಭಕ್ಕೆ ಮಾತಾಡ್ತಾರೆ, ರಾಜಕೀಯವಾಗಿ ಮಾತಾಡೋಕ್ಕೆ ನೋಡ್ತಾರೆ. ಅವು ಕೆಲವೊಂದು ಜನ ಅದಾರ ಅವ್ರದ್ದು ಭಾಳ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು. ಅವ್ರಿಗೆ ಏನೋ ಒಂದು ಚಟ ಇರ್ತದೆ, ಕೆಲವೊಬ್ರು ಬೈದೇ ಚಟ ಇರ್ತದೆ. ಆ ಬೈ ಚಟದ ವ್ಯಕ್ತಿಗಳು ಕೆಲವೊಬ್ರು ರಾಜಕಾರಣದಾಗ ಅದಾರ, ಯಾರು ಅನ್ನೋದು ಗೊತ್ತದ ನಿಮಗೆ. ಅವೆಲ್ಲ ಅವ್ರು ಭಾಳ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ರಿ. ನಮಗೆ ಒಳ್ಳೆಯ ಸ್ನೇಹ ಸಂಬಂಧ ಇದ್ದಂಥವ್ರು ನಮ್ಮ ಬೈರಾಯಪ್ಪರವರು, ದೊಡ್ಡನಗೌಡರು, ಅಷ್ಟು ರಾಜಕಾರಣಿಗಳು ಸಮಾಜವನ್ನು ಅರ್ಕೊಳ್ತಾರೆ. ನಮ್ಮ ಸಮಾಜಕ್ಕೆ ಯಾರೂ ಕೂಡ ತಿರಸ್ಕಾರ ಮಾಡೋಂಗಿಲ್ಲ. ಎಲ್ಲ ಸಮಾಜದವರು ಒಪ್ಕೊಳ್ಳುವಂಥ ಸಮಾಜನೇ ಬಣಜಿ ಸಮಾಜ ಅನ್ನುವಂಥ ಇನ್ನೊಮ್ಮೆ ಈ ಸಂದರ್ಭ ಹೇಳಿ ಹೆಚ್ಚಿಗೆ ನಾನು ಮಾತನಾಡಿದ್ದೀನಿ. ಪ್ರತಿಭಾ ಪುರಸ್ಕಾರ ಅಲ್ಲ, ಪ್ರತಿಭಾ ಪುರಸ್ಕಾರವನ್ನು ನಾನು ಈಗ ಅವರು ಎಲ್ಲ ಲಿಸ್ಟ್ ಮಾಡಿ ಹೇಳೋ ಮುಂದೆ ಕೇಳಿದೆ, ಎಲ್ಲೆಲ್ಲಿ ನೀವು ರ್ಯಾಂಕ್ ಬಂದಾರ PUC ಒಳಗೆ, ಇದನ್ನು ಎಲ್ಲೆಲ್ಲಿ ಶಿಕ್ಷಣ ಇದ್ರೊಳಗೆ ಮುಂದೆ ಬಂದಾರ ಅವ್ರಿಗೆಲ್ಲರಿಗೆ ಸನ್ಮಾನ. ಹಾಗೆ ಇನ್ನೊಂದು ಮಾತು ಹೇಳಿದ್ರು ಅವರು ಹೇಳೋ ಮುಂದೆ. ಏನು ಹೇಳಿದ್ರು ಅಂದ್ರೆ, ನೀವು IAS ಆರ್ರಿ, IPS ಆರ್ರಿ, ಏನೇನು ಆಗಲಿ ಅಂತ ಹೇಳಿದ್ರು. ನಂದೊಂದು ವಿನಂತಿ ಇದೆ ಇದ್ರೊಳಗೆ, ನೀವು ಹಿಂಗೆ ಮಾಡಿ ಯಾರಿಗೆಲ್ಲ
ನೌಕರಿ ಮಾಡಲಾರ್ದು ಹೆಣ್ಣು ಸಿಗಲಾರ್ದಂಗೆ ಮಾಡಿಬಿಟ್ರಿ. ಈಗ ಮಾಡಿ ಏನಾಗ್ಬಿಟ್ಟದಂದ್ರೆ ನೌಕರಿ ಮಾಡಿದವ್ರು ಯಾರು ಹೆಣ್ಣೆ ಕೊಡೋಂಗಿಲ್ಲ, ಒಕ್ಕಲ್ತನ ಮಾಡೋರು ಹೆಣ್ಣು ಕೊಡೋಂಗಿಲ್ಲ, ರೈತರಿಗೂ ಹೆಣ್ಣು ಕೊಡೋಂಗಿಲ್ಲ, ವ್ಯಾಪಾರ ಮಾಡೋರು ಹೆಣ್ಣು ಕೊಡೋಂಗಿಲ್ಲ. ಏನಂದ್ರೆ ನೌಕರಿ ಕೇಳ್ತಾರೆ. ಯಾಕಂದ್ರೆ ನೌಕರಿ IAS IPSದವ್ರಿಗೆ ರ್ಯಾಂಕ್ ಬಂದವರು ಅವ್ರಿಗೆ ಅಟ್ಟೆ ಸನ್ಮಾನಕ್ಕೆ ಯಾರಿಗೆ ರೈತರಿಗೆ ಮಾಡ್ತೀರಿ ನೀವು ಇಲ್ಲಿ ರಮೇಶಣ್ಣ ಮಾಡ್ತಾರೆ? ಯಾರೂ ಮಾಡಂಗಿಲ್ಲ. ರೈತರಿಗೆ ಮಾಡಂಗಿಲ್ಲ. ಯಾರು ಒಬ್ಬ ದೊಡ್ಡ ವ್ಯಾಪಾರಸ್ಥ ಒಳ್ಳೆ ದೊಡ್ಡ ಲಾಭ ಮಾಡ್ಯಾನ್ರಿ ಸನ್ಮಾನ ಮಾಡಿರಿ, ಅವ್ರಿಗೆ ಕನ್ಯಾ ಕೊಡ್ತಾರೆ ನಾಳೆ ಯಾರು. ಹೌದಿಲ್ರಿ ಅಕ್ಕವ್ರ? ನಾ ಸುಳ್ಳೋದನ್ನ ಹೇಳೋದು. ನೀವು ನಿಮ್ಮ ಮಕ್ಕಳಿಗೆ ಹೆಣ್ಮಕ್ಳು ಹಿಡಿದಿರ್ತೀರಿ, ಕೊಡೋದು ನೌಕರಿ ಸುಡ್ಗಾಡ್ತೀರಿ. ತೊಗೊಳ್ದಿತ್ತಂದ್ರೆ ನಿಮ್ಮ ಮಗ ವ್ಯಾಪಾರ ಮಾಡ್ತಿತ್ತಂದ್ರೆ ನಿಮ್ಗೆ ಯಾರು ಕೊಡೋಂಗಿಲ್ಲ. ಹಿಂಗೆ ನಡೆದ್ಬಿಟ್ಟು ಅದನ್ನು ಗದ್ದಲ. ಅದಕ್ಕೆ ನಂದು ವಿನಂತಿ ಅದ, ಯಾರೇ ಒಳ್ಳೆಯ ಒಂದು ವ್ಯಾಪಾರ ಉದ್ಯೋಗದಲ್ಲಿ ಮುಂದೆ ಹೋಗಿದ್ದರು, ಒಳ್ಳೆಯ ಒಂದು ಒಕ್ಕಲುತನ ರೈತರಾಗಿ ಒಳ್ಳೆಯ ಸಾಧನೆ ಮಾಡಿದ್ರೆ ಅವರಿಗೆ ಸನ್ಮಾನ ಮಾಡಿರಿ, ಅವ್ರಿಗೂ ಒಂದು ಹೆಣ್ಣು ಸಿಗಂಗೆ ಆಗ್ತಾ ಅಂತ ನಂದು ವಿನಂತಿ ಅದ ಎಲ್ಲ ಸಂಘಟಕರಿಗೆ. ಯಾಕಂದ್ರೆ ದೊಡ್ಡ ಸಮಸ್ಯೆ ಬೇಕು. ನಾವು ಎಲ್ಲೇ ರೋದ್ ಕೂಡಲೇ ಅವಾಗ ನಮ್ಮ ಮಗನಿಗೂ ನೌಕರಿ ನೋಡ್ರಿ ಅಣ್ಣವ್ರು ಅಂದ್ರೆ ನಮ್ಮ ಕಡೆ ಸ್ವಲ್ಪ ಸಾಹೇಬ್ರು ಅನ್ನೋದು ಭಾಳ. ಈ ಕಡೆ ಎಲ್ಲ ಅಣ್ಣವ್ರು ಇರ್ತಿರ್ತಾರೆ. ಸಾಹೇಬ್ರ ನೋಡ್ರಿ ನಮ್ಮ ಮಗನಿಗೆ ಒಂದು ನೌಕರಿ ನೋಡ್ರಿ, ಇದು ನೋಡಿದ್ರಿ. ಈಗ ಯಾರೂ ಹೇಳೋವಲ್ಲ, ನಮ್ಮ ಮಗನಿಗೆ ಒಂದು ಕನ್ಯಾ ನೋಡ್ರಿ ಅಂತ ಹೇಳಕತ್ತಾರ. ನಮ್ಮ ದೊಡ್ಡ ಕೆಲಸ ಅದೇ ಆಗ್ಬಿಟ್ಟು ಯಾರು ಮನೆಗೆ ಹೋಗಿ ಭೇಟಿ ಆಗಾನ ಕಾರ್ಯಕ್ರಮಕ್ಕೆ ಚಾ ಕುಡ್ಲಕ್ಕೆ ಮನೆ ಕರಿತಾರೆ, ನಮ್ಮ ಮಗನಿಗೆ ಒಂದು ಕನ್ಯಾ ನೋಡ್ರಿ ಸಾಹೇಬ್ರ ಅಂತ ಹೇಳ್ತಾರೆ. ಅದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟು ನೌಕರಿ ಕೇಳಲಾಗ್ಯಾರ ಯಾರು. ಅದಕ್ಕೆ ಅಂಥ ಪರಿಸ್ಥಿತಿಯಲ್ಲಿ ಈ ರೀತಿಯನ್ನು ವೇದಿಕೆಯನ್ನು ಸ್ವಲ್ಪ ಮುಂದಿನ ಸಲ ಎಲ್ಲ ಪ್ರತಿಭಾಸ್ಕರು ನಮ್ಮ ಅಂದಪ್ಪ ಜವಳಿಯರು ಕೂತಾರೆ ಇಲ್ಲಿ, ಅಂದಪ್ಪನವ್ರು ಎಲ್ಲರೂ ಸೂಚನೆ ಮಾಡಿರಿ. ಬರೀ ಶಾಲೆ ಕಲ್ತವ್ರಿಗೆ ಅಷ್ಟೇ ಅಲ್ಲ, ಒಕ್ಕಲ್ತನದಾಗ ಉದ್ಯೋಗದಾಗ ಬೇರೆ ಬೇರೆ ಇದರಲ್ಲಿ ಕ್ಷೇತ್ರದಲ್ಲಿ ಮುಂದೆ ಹೋದವರಿಗೆ ಕೂಡ ಪ್ರತಿಭಾ ಅವ್ರಿಗೆ ಪುರಸ್ಕಾರ ಇಟ್ರಿ ಅಂದ್ರೆ ಇದೊಂದು ಸ್ವಲ್ಪ ಬಣಗಿ ಸಮಾಜದಿಂದ ಪ್ರಾರಂಭ ಅಲ್ಲಿ. ಬೇರೆ ಸಮಾಜದವ್ರು ಎಲ್ಲಿ ಮಾಡಿಲ್ಲ. ಯಾಕೆ ಶಾಣೆರೇ ನಾವೇ ಚಾಲು ಮಾಡೋದು. ಯಾಕ್ರಿ ದೊಡ್ಡ ಕೊಟ್ಟು ನೀವು ಸಿಟಿ ಬರಬಾರ್ದು, ಮತ್ತು ಶಾಣೆರು ಇರೋದೇ ಅಂತ ಅಲ್ಲ, ನೀವು ಶಾಣೆಯಾಗಿ ಮೇಲೆ ಇರ್ಬೇಡ್ರಿ ಇರಲಿ. ಅದಕ್ಕೆ ಹಂಗೆ ಮಾಡಿದ್ರೆ ನಮ್ಮಿಂದೇ ಪ್ರಾರಂಭ ಅಲ್ಲಿ. ಮುಂದಿನ ಸಮಸ್ಯೆ ಎಲ್ಲಿ ಹಾಕೋದಲ್ಲ ಅಲ್ಲಿ ಆಗಲೇಬೇಕದು. ಆ ಜಿಲ್ಲಾಧ್ಯಕ್ಷ ಯಾರು ಹಾಕಾರ ಅವ್ರಿಗೆ ಹೇಳ್ಬಿಡ್ರಿ, ಹಿಂಗೆ ನೀವು ಯಾರಾದ್ರೂ ಹುಡುಕಾಡಿ ಅವ್ರನ್ನೂ ಸನ್ಮಾನ ಮಾಡ್ರಪ್ಪ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಒಂದು ಸಂಪ್ರದಾಯ ಬೆಳೆದಾಗ ಆಗ್ತಾನೋ ಅಂತ ಮಾತನ್ನು ಈ ಸಂದರ್ಭ ಹೇಳಿ, ಇಂದಿನ ಬಸವಣ್ಣವರು ಅಂಬೇಡ್ಕರ್ ಅವರು ಸಮಾಜ ನಿರ್ಮಾಣ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡಿದ್ರು. ಸಮಾಜ ನಿರ್ಮಾಣ ಮಾಡಬೇಕು, ಸಮಾಜಗಳು ಒಂದಾಗಬೇಕು. ಒಂದು ಹೋರಾಟವನ್ನು ಬಸವಣ್ಣವರು ಅಂಬೇಡ್ಕರ್ ಅವರು ಮಾಡಿದಂಥ ಪ್ರಯತ್ನ ಇವತ್ತು ಭಾಳಷ್ಟು ಬೇರೆ ಬೇರೆ ವಿಚಾರಗಳಿಗೆ ಇದನ್ನು ಒಡಕಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಬೇಡ್ಕರ್ ಅವರ ಬಸವಣ್ಣವರ ಎಲ್ಲ ಸಮಾಜನ ಒಂದು ಮಾಡಬೇಕು, ಎಲ್ಲ ಸಮಾಜದ ಶರಣರನ್ನ ಒಂದು ವೇದಿಕೆಯಲ್ಲಿ ತರುವಂಥ ಪ್ರಯತ್ನ ಮಾಡಿದ್ರು. ಮುಂದೆ ಬರ್ತಾ ಕೆಲವೊಂದು ಸಮಾಜದ ಸ್ವಾಮಿಗಳು ಅಲ್ಲಿ ಇಲ್ಲಿ ಏನೇನು ಆಗಿ ಎಲ್ಲರ ಕಡೆ ಆಗಿಬಿಟ್ರೆ ಈಗೇನ್ರಿ ಇನ್ನು ಹೊಲಿತೀವಿ ಅಂದ್ರೆ ರಮೇಶ ಕತ್ತಿಯವರು ನಾವು ಬಯ್ಯಾಪುರ ಹೊಲಿತೀವಿ ಅಂದ್ರೆ ಇದಕ್ಕೆ ಭಾಳ ಕಷ್ಟದ ಪ್ರಯತ್ನ ಅದ್ರಿ. ಎಲ್ಲ ಹೋಗ್ಬಿಟ್ಟು ಬಯ್ಯಾಪುರ ಅದು ಪ್ರಯತ್ನ ಮಾಡೋದೇ ಇಲ್ಲ ಅನ್ನಂಗಿಲ್ಲ, ಪ್ರಯತ್ನ ಮಾಡೋಣ, ನನಗೇನು ಎರಡೇ ಮಾತಿಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಒಳ್ಳೆಯ ನಮ್ಮದು ನೋಡ್ರಿ, ಯಾರು ಹಿಂಗಂತಾರೆ ಯಾರೂ ಬದಲಾವಣೆ ಆಗಬೇಡ್ರಿ. ನೀವು ಶೆಟ್ರಿಗೆ ಯಾರು ಹೆಸರು ಇಡ್ತಾರೆ, ಕರಿ ಟಿಪಿ ಹಾಕೋತಾರೆ, ಕರಿ ಟಿಪಿ ಹಾಕೋಬೇಕು. ಯಾಕೆ ಕರಿ ಟಿಪಿ ಹಾಕೋತಾರೆ ನಾನು ಯೋಚನೆ ಮಾಡಿದೆ. ಬಿಳಿ ಟಿಪಿ ಜಲ್ದಿ ಹೊಲಸು ಹಾಕೋ, ಯಾಕ್ರಿ ಕುಳಿಲ ಖರ್ಚು ಹಾಕ್ತಾರೆ, ಆಮೇಲೆ ಇವು ಜಲ್ದಿ ಹರಿಯಂಗಿಲ್ಲ ಇವು. ಹೌದಾ ನೋಡ್ರಿ ಬಯ್ಯಾಪುರ ಸಾಹೇಬ್ರೆ? ಅದಕ್ಕೆ ನಾವು ಕರಿ ಟಿಪಿಗೆ ನಮ್ಮ ತಂದೆಯವರು ಕರಿ ಟಿಪಿನ ಹಾಕೋತೀವ್ರು. ಅದಕ್ಕೆ ಇವತ್ತು ಕುಷ್ಟಿಗೆಯಲ್ಲಿ ಭಾಳ ಒಳ್ಳೆಯ ರೀತಿ ಮಾಡಿರಿ. ಅದಕ್ಕೆ ನಮ್ಮತನವನ್ನು ಯಾರೂ ಬಿಡಬಾರ್ದು. ನಮ್ಮ ಡ್ರೆಸ್ ಪೋಷಾಕಗಳನ್ನು, ಉದ್ಯೋಗ, ನಮ್ಮ ಜಿಪುಣತನ ನಾವು ಎಲ್ಲರೂ ಮಂದಿ ಜೋಡಿ ಹಚ್ಕೊಂಡು ಯಾರೇ ಸಾಧು ಮಂದಿ ಕರೆದ್ರು ಅವ್ರು ಹೋಗಿ ಕೆಲಸ ಮಾಡುವಂಥದ್ದು ಎಲ್ಲವೂ ಕೂಡ ನಾವು ಉಳಿಸ್ಕೊಂಡು ಹೋಗು. ಯಾವುದೇ ಸಂಘ ಸಂಸ್ಥೆ ಜವಾಬ್ದಾರಿನ ನಮ್ಮ ಕೈಯಲ್ಲಿ ಕೊಟ್ಟರೆ ಪ್ರಾಮಾಣಿಕವಾಗಿ ಒಳ್ಳೆಯ ರೀತಿಯಿಂದ ಅಧಿಕಾರ ಕಲ್ದೇ ಸಂಸ್ಥೆ ಏಳಿಗಾಗಿ ಕೆಲಸ ಮಾಡುವಂಥ ಗುಣ ನಮ್ಮಲ್ಲಿ ಏನಂದರೆ ಅದನ್ನು ಉಳಿಸ್ಕೊಂಡು ಹೋಗುವಂಥ ಬೆಳೆಸ್ಕೊಂಡು ಹೋಗುವಂಥ ಪ್ರಯತ್ನ ಇನ್ನೂ ಕೂಡ ಮಾಡೋಣ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳಿ, ಇದರಿಂದ ನಮ್ಗೆ ಹೆಚ್ಚು ಮಹತ್ವ ಸಿಕ್ಕದೆ. ಅದರಿಂದ ಮಹತ್ವ ಸಿಕ್ಕೋದನ್ನು ನಾವು ಉಳಿಸ್ಕೊಂಡು ಹೋಗುವಂಥ ಪ್ರಯತ್ನ. ನಾವು ಯಾರಿಗೆ ನಾಚುವಂಥ ಅವಶ್ಯಕತೆ ಇಲ್ಲ. ಯಾರೋ ಒಬ್ಬರು ಹೆಸರು ಇಡ್ತಾರೆ, ಬೈತಾರೆ ಅಂತೇಳಿ ನಮ್ಮದೇನೂ ಬದಲಾವಣೆ ಮಾಡ್ಕೊಳ್ಳೋದಿಲ್ಲ. ನಾವು ಯಾರಿಗೆ ಮೋಸ ಮಾಡೋ ಮಂದಿಯಲ್ಲ, ಯಾರಿಗೆ ಚೆಂಡ ಹಾಕೋರಲ್ಲ, ಯಾರಿಗೆ ಕುತಿ ಕೈಯವರಲ್ಲ. ಪ್ರಾಮಾಣಿಕತೆ ಅಂತ 99 ಭಾಗ ಮ್ಯಾಗ 9% ಒಳ್ಳೆಯವರು ಅನ್ನುವಂಥ ಕರೆಸ್ಕೊಂಡಂಥ ಸಮಾಜದಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ. ಇದು ಹೆಮ್ಮೆ ಪಡುವಂಥ ಸಂಗತಿ. ಇದು ಯಾವುದೇ ಇದರಲ್ಲಿ ಬದಲಾವಣೆ ನಾವೇನು ಆಗುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಯಾರ ಜೋಡಿ ಯುದ್ಧಕ್ಕೆ ಹೊಂಟಿಲ್ಲ, ಯಾವ ಸಮಾಜ ಜೋಡಿ ಯುದ್ಧಕ್ಕೆ ಹೊಂಟಿಲ್ಲ. ನಾವೆಲ್ಲರ ಜೋಡಿ ಬೀಗ್ತನ ಮಾಡೀವಿ, ನಾನು ಬೀಗ್ತನ ಮಾಡೀವಿ, ಮತ್ತವರು ಬೀಗ್ತನ ಮಾಡ್ಯಾರ, ನಮ್ಮ ಮನೇಲಿ ಬೀಗ್ತನ ಆಗ್ಯದ, ಎಲ್ಲ ನಡೀಲಿ. ಆದರೂ ನಮ್ಮ ಸಮಾಜ
ಎಷ್ಟು ಜನ ಹಿಂದಿನಿಂದ ಆಯ್ಕೆ ಬಂದರು ಇಷ್ಟೆಲ್ಲ ಆಗ್ಯಾರ. ನಾನು ಹೇಳ್ಬೋದು ನಮಗೆ ಹೆಸರು ಖುಷಿ ಸಿಗತ್ತದವ್ರೆ. ನಮ್ಮ ಬಿಜಾಪುರದಾಗ ಒಂದು ಸಿರಿಯಾಳಿ ಶೆಟ್ಟಿ ಅಂತ ಒಂದು ಓಣಿನೇ ಐತಿ, ಅಲ್ಲಿ ಜಾತ್ರೆ ಹಾಕೋದು. ಆ ದೇವ್ರ ಹೆಸರು ಜಾತ್ರೆ ಹಾಕೋದು ಬಿಜಾಪುರದಲ್ಲಿ. ಆ ಓಣಿ ಹೆಸರು ಸಿರಿಯಾಳಿ ಶೆಟ್ಟಿನೇ. ಅಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಾರೆ. ಅದು ಒಂಥರ ಅದು ಆಮೇಲೆ ಕತಿ ಮುಂದಿನ ಸಲ ಎಲ್ಲ ಹೇಳ್ತೀನಿ ಅದು ಯಾಕೆ ಏನು ಆ ಜಾತ್ರೆ ಹೆಂಗೆ ಹಾಕೋದು ಮುಂದಿನ ಸಲ ಸಮಾಜದ ಸಭೆಯಲ್ಲಿ ಎಲ್ಲ ಕರೆದ್ರೆ ಅಕಸ್ಮಾತ್ ಹೇಳ್ತೀನಿ ಅನ್ನೋದು ಮಾತನ್ನು ಹೇಳಿ ಇನ್ನೊಮ್ಮೆ ಇವತ್ತೇನು ಕುಸ್ತಿ ಕರೆದೇವಿ ಇದು ಮೊದಲೇ ಸಲ. ಯಾಕೆ ಅದನ್ನು ಸಂತೋಷ ಆಗಿದೆ ಅಂದ್ರೆ ಆ ರೋಡ್ ಬಿಟ್ಟು ನಾವು ಒಳಗೆ ಬಂದೇ ಇಲ್ಲ. ರೋಡ್ ಬಿಟ್ಟು ಒಳಗೆ ನಾವು ಕಾಲೇಜ್ ಬರೀ ಹೋಗಿ ಬೆಂಗಳೂರಿಗೆ ಮುಂದೆ ಕುಸ್ತಿ ಬಂತು, ಇಲ್ಕಲ್ ಸಮೀಪ ಆಯಿತು, ಕುಸ್ತಿಗೆ ಹೋಯ್ತು, ಕುಸ್ತಿಗೆ ಬಂತು, ಇದ್ರಾಗ ಇಷ್ಟೇ ಆಗಿದ್ದೀವಿ. ಒಳಗೆ ಬಂದು ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡನಗೌಡರ ಜೋಡಿ ಬಯ್ಯಾಪುರವ್ರ ಜೋಡಿ ಭಾಗವಹಿಸೋ ಜೊತೆನೇ ಇಲ್ಲಿ ನಾನು ಸ್ವಲ್ಪ ಒಂದು ಮನೆತನ ಗೊತ್ತಿತ್ತು ನನಗೆ. ಕುಡ್ತೀನಿ ಅನ್ನೋಂಥವ್ರು ಇಲ್ಲಿ ಹಿರಿಯರು ಶಿವಪ್ಪಣ್ಣವ್ರು ಗೊತ್ತಲ್ಲ, ಕುಡ್ತೀನಿ ಅಲ್ರಿ, ಕುಡ್ತೀನಿ ಅವರು ಮಗ ಈಶ್ವರಲ್ರಿ ಅವರು ನಮ್ಮ ಮನೆ ಬಾಡಿಗೆ ಇದ್ದರು. ನಾನು 8, 10ನೇದು ಇದ್ದಾಗ ಹೈಸ್ಕೂಲ್ಗೆ ಇದ್ದಾಗ ನಮ್ಮ ಮನೆ ಬಾಡಿಗೆ ಇದ್ದರು. ಅವಾಗಿನಿಂದ ಇಲ್ಲಿ ಕುಡ್ತಿನವ್ರು ನಮ್ಮ ಊರಾಗ ಬಿಜಾಪುರದಾಗಿದ್ದರು. ನಮ್ಮ ಮನೆ ಒಳಗಿದ್ದು ಒಂದು 5-10 ವರ್ಷ. ಅವಾಗಿನಿಂದ ಈ ಊರಿನಿಂದ ಸ್ವಲ್ಪ ಪರಿಚಯ ಇದ್ದರು. ಅದು ಒಳಗೆ ಬರೋಕ್ಕಾಗಿರಲಿಲ್ಲ. ಇವತ್ತು ಬಂದಿದ್ದೀನಿ, ಭಾಳ ಸಂತೋಷ ಆಗಿದೆ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳಿ ಇನ್ನೊಮ್ಮೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಮಾಜ ಬಂಧುಗಳಿಗೆ ಮತ್ತು ಇಲ್ಲಿನ ಸ್ಥಳೀಯ ಶಾಸಕರಿಗೆ, ಮಾಜಿ ಶಾಸಕರು ಎಲ್ಲರಿಗೂ ಕೂಡ ನಾನು ನನ್ನ ವಂದನೆಗಳನ್ನು ಹೇಳಿ ತಮಗೆಲ್ಲ ಒಂದಿಸಿ ಆಟ ಮಾಡ್ತೀವಿ. ಜಯ ಜಯ ಕರ್ನಾಟಕ.